ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀರಿ. ಇವತ್ತಿನ ವಿಡಿಯೋ ಅಂದರೆ ಹೆಸರು ಕಾಳಿನಲ್ಲಿ ಪಾಯಸ ಮಾಡೋಣ. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮಗೆ ತೋರಿಸಿಕೊಡುತ್ತೇನೆ. ನಾನು ನೋಡಿ ಹೆಸರು ಕಾಳು ಒಂದು ಕಪ್ ತಗೊಂಡಿದ್ದೀನಿ. ಬೆಲ್ಲ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ, ಒಂದು ತುಪ್ಪ ಪ್ಯಾಕೆಟ್ ತಗೊಂಡಿದ್ದೀನಿ. ಯಾವ ರೀತಿಯಾಗಿ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ಹೆಸರು ಕಾಳು ತಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ವಾಶ್ ಮಾಡೋಣ. ನೀರು ಸ್ವಲ್ಪ ಹಾಕಿ ತೊಳೆದು ಕುಕ್ಕರಾಗಿ ಇಟ್ಕೊಳ್ಳೋಣ. ಒಂದು 2-3 ವಿಸಿಲ್ ಬರಬೇಕು. ಮುಚ್ಚಳ ಹಾಕಿ ಇಟ್ಬಿಡೋಣ. ಬೇರೆ ನೀರು ಹಾಕಿ ಒಂದು ಚಂಬು 1.5 ಚಂಬು ಹಾಕಿ ಚಿಕ್ಕ ಚಂಬಲ್ಲಿ ನಾನು ಮುಚ್ಚಳ ಹಾಕಿ ಒಂದು 3 ವಿಸಿಲ್ ಬರೋವರೆಗೂ ಇಡುತ್ತೇನೆ. ನಾನು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳುತ್ತೇನೆ. ಏಕೆಂದರೆ ಗಲೀಜು ಇರುತ್ತೆ, ಮಣ್ಣು ಆ ಥರ ಇರುತ್ತಲ್ಲ, ಸೋದಿಸ್ಕೊಳ್ಳೋಣ ಅಂತ. ನೋಡಿ ಸಾಕು, ಇಷ್ಟೇ ಸೋದಿಸ್ಕೊಳ್ಳೋಣ. ಇವಾಗ ಕ್ಲೀನಾಗಿ ಇದೆ, ಏನು ಆ ಥರ ಗಲೀಜೇನಿಲ್ಲ. ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಲ್ಲ ಹೆಸರು ಕಾಳು, ಅದು ನೋಡಿ ಬೆಂದಿದೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿ, ಹೆಲ್ತಿಗೆ, ಆರೋಗ್ಯಕ್ಕೆ ಒಳ್ಳೆಯದು. ನಾನು ಬೆಲ್ಲದ ನೀರು ತಗೊಂಡಿದ್ದೀನಲ್ಲ, ಅದು ಹಾಕ್ಕೊತೀನಿ. ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳೋಣ. ನೋಡಿ ಕುದೀತಾ ಇದೆ. ಈ ರೀತಿಯಾಗಿ 1 ಗ್ಲಾಸ್ ಹಾಲು ಹಾಕ್ಕೊತೀನಿ. ಚಿಕ್ಕ ಗ್ಲಾಸಲ್ಲಿ ಗಟ್ಟಿ ಹಾಲು ಹಾಕ್ಕೊತೀನಿ. ಚೆನ್ನಾಗಿ ಕುದಿಬೇಕು ಇದು. ನಾನೊಂದು ಕಡಾಯಿ ಇಟ್ಕೊತೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಅದು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕಿ ಫ್ರೈ ಮಾಡಿ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ. ಹೆಸರು ಕಾಳು ಪಾಯಸ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಇರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.